ದೊಡ್ಡ ಬಾಕ್ಸಲ್ಲಿ ಸ್ವೀಟು ಅದೆಲ್ಲ ತಂದ್ಕೊಟ್ರು. ನನ್ನ 50 ವರ್ಷದ ಸಿನಿಮಾ ಜರ್ನಿಯಲ್ಲಿ ಈ ಥರ ಬೊಕೆ ಸ್ವೀಟ್ಸು ಎಲ್ಲ ತಂದುಕೊಟ್ಟು ಕತೆ ಹೇಳಿದವರು ಬಹಳ ವಿರಳ. ನೆನಪಲ್ಲಿ ಇರೋದು ಹುಡುಕಿದ್ರು ಸಿಕ್ಕದಿಲ್ಲ. ಒಂದು ಡೈರೆಕ್ಟರ್ಗಳು ಎರಡೆರಡು ಪಾತ್ರ ಹೇಳಿ ಇದರಲ್ಲಿ ಯಾವ್ದು ಮಾಡ್ತೀವೋ ಮಾಡು ಅಂತ ಹೇಳಿರೋದು ಕೇಳಿದ್ದೀನಿ. ಮುಂಚೆ ಸಿನಿಮಾ ಕತೆ ಮಾಡೋರೆಲ್ಲ ಇದ್ದವರು ಎಂ ಡಿ ಸುಂದರು, ಉದಯ್ ಶಂಕರ್ ಅವರು, ಆಮೇಲೆ ಜೈಗೋಪಾಲು, ಕುಣಿಗಲ್ ನಾಗಭೂಷಣ್, ಇವರೆಲ್ಲ ಕಥೆಯಲ್ಲಿ ಪಾತ್ರದ ಹೆಸರು ಕೂಡ ಅವರೇ ಬರೆದು ಬಿಡೋರು. ಪಾತ್ರದ ಹೆಸರಲ್ಲ, ಕ್ಯಾರೆಕ್ಟರ್ ಯಾರು ಮಾಡ್ತಾರೋ ಅವ್ರ ಹೆಸರು ಬರೆಯೋರು. ಅಂದ್ರೆ ನನ್ನ ಹೆಸರು ಕ್ಯಾರೆಕ್ಟರ್ ಬರೀತಿರ್ಲಿಲ್ಲ, ನನ್ನ ಹೆಸರೇ ಬರೆದು ಬಿಡೋರು. ರಮೇಶ್ ಭಟ್ ಅಲ್ಲಿಂದ ನಾಯಕನ ನಟನಿಗೆ ಓಡ್ ಬಂದು ಹೇಳ್ತಾರೆ ವಿಷಯ. ಬಿರುಗಾಳಿ, ಮರ ಎಲ್ಲ ಆಡ್ತಾ ಇದೆ, ಬಾಳೆ ಮರ ಎಲ್ಲ ಬಿದ್ದೋಗ್ತಾ ಇದೆ, ಓಡ್ ಬರ್ತಾ ಇದ್ದಾರೆ, ನಾಯಕ ಅಂತ ಕರಿಬೇಕು, ಹಿಂದ್ಗಡೆಯಿಂದ ಒಂದು ಏಟು ಬೀಳುತ್ತೆ ರಮೇಶ್ ಭಟ್ಗೆ ಅಂತ. ಹಿಂಗ್ ಕತೆ ಹೇಳೋರು. ಅಂದ್ರೆ ಪಾತ್ರ ಅಲ್ಲೇ ಫಿಕ್ಸ್ ಆಗ್ಬಿಟ್ಟಿರೋದು. ಇವರು ಫಿಕ್ಸ್ ಮಾಡ್ಕೊಂಡೇ ಬಂದಿದ್ದಾರೆ. ಪ್ರಭು ಅವ್ರನ್ನ ಇವತ್ತೇ ನಾನು ಭೇಟಿಯಾಗಿದ್ದು. ಪ್ರಭು ಅವ್ರು ಫೋನ್ ಮಾಡಿದ್ರು, ಯಾರೋ ಬರ್ತಾರೆ ನೋಡಿ ಅಂತ. ನನಗೆ ಖುಷಿ ಆಯ್ತು. ಆವಾಗಲೇ ಕತೆ ಕೇಳಿದ್ಮೇಲೆ ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ಇಬ್ರು ಡೈರೆಕ್ಟ್ರು, ಇಬ್ರು ಕತೆ ಹೇಳಿದ್ದಾರೆ. ಡೈರೆಕ್ಷನ್ ಶೂಟಿಂಗ್ ಅಲ್ಲಿ ಕೂಡ ಇಬ್ರು ಡೈರೆಕ್ಟ್ ಮಾಡಿದ್ದಾರೆ. ಈ ಪ್ರೆಸ್ ಮೀಟ್ ಕೂಡ ಇನ್ವಿಟೇಷನ್ ಇಬ್ರು ಕಳಿಸಿದ್ದಾರೆ. ಆದ್ರೆ ಪೇಮೆಂಟ್ ಮಾತ್ರ ಒಂದೇ. ಅಂದ್ರೆ ಅವರ ಗುರಿ ಒಂದೇ ಇತ್ತು. ಸಿನಿಮಾದಲ್ಲಿ ಅವ್ರು ಗೆದ್ದಿದ್ದಾರೆ ಈಗ. ಯಾಕೆ ಅಂದ್ರೆ ನಾನು ಅವ್ರ ಭೇಟಿ ನೋಡಿ ಹೇಳ್ತಾ ಇಲ್ಲ, ನನ್ನ ಜೊತೆಲಿ ಕೆಲಸ ಮಾಡಿದ ಅನುಭವ ಆಗಿದೆ. ಬಹಳ ಪಕ್ವವಾಗಿ ಏನ್ ಬೇಕು ಅದನ್ನ ಬಹಳ ಡೆಫಿನೆಟ್ ಆಗಿ, ಆಮೇಲೆ ಯಾರ ಅಭಿನಯ ಕೂಡ ಇಷ್ಟೇ ಇರಬೇಕು, ಇಷ್ಟೇ ನಗಬೇಕು, ಇದಕ್ಕಿಂತ ಜಾಸ್ತಿ ಬೇಡ, ಇಷ್ಟೊಂದು ಅಳೋದ್ ಬೇಡ, ಎಲ್ಲವನ್ನೂ ಲೆಕ್ಕಾಚಾರ ಹಾಕಿ ಅಷ್ಟು ಕಾನ್ಫಿಡೆಂಟ್ ಆಗಿ ಸಿನಿಮಾ ಮಾಡಿದ್ದಾರೆ. ಹೊಸ ಡೈರೆಕ್ಟರ್ಗಳು ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಶೂಟಿಂಗ್ ಕರೆದಿದ್ದಾರೆ. ನಾನು ಹೇಳ್ದೆ, ಇಲ್ಲಪ್ಪ 8:30 ಕಮ್ಮಿ ನಾನು ಶೂಟಿಂಗ್ ಬರಲ್ಲ, ನನಗೆ ಬೆಳಿಗ್ಗೆ ಏನೋ ಸ್ವಲ್ಪ ಕೆಲ್ಸಗಳು, ವಾಕಿಂಗ್ ಇರುತ್ತೆ, ಆಮೇಲೆ ದೇವ್ರ ಜೊತೆ ಬೈಯೋದಿರುತ್ತೆ ತುಂಬಾ, ಅದಕ್ಕೆ 1/4 ಗಂಟೆ ಬೇಕು ದೇವ್ರ ಜೊತೆ ಮಾತಾಡೋದು, ಬೈಬೇಕು ಅವನಿಗೆ. ಸೊ ಇದೆಲ್ಲ ಇದೆ ಅಂತ. ಆದ್ರೆ ಇಲ್ಲ, ನಮ್ ಶೆಡ್ಯೂಲ್ ತುಂಬಾ ಟೈಟ್ ಇದೆ ಸರ್, ಬಡ್ಜೆಟ್ ಕಷ್ಟ, ಸೊ ನೀವು 6 ಗಂಟೆಗೆ ಬರಬೇಕು ಅಂತ. 6 ಗಂಟೆಗೆ ಮಾಡಿದ್ರು ಶೂಟಿಂಗ್. ನಮ್ಗೆ ಎಷ್ಟೋ ಕಡೆ ಇವತ್ತೂ ನಾವು ಇನ್ ಟೈಮ್ಗೆ ಹೋಗೋದು ಒಂದು ಪ್ರಿನ್ಸಿಪಲ್ ಇದೆ. ಯಾಕೆಂದ್ರೆ 50 ವರ್ಷದಲ್ಲಿ ಕಲ್ತಿದ್ದೆಲ್ಲ ಕರೆಕ್ಟ್ ಟೈಮ್ಗೆ ಹೋಗ್ಬೇಕು. ನಾವು 16 ಸಿಪಾಯಿ ಜೊತೆ ಕೆಲಸ ಮಾಡಿದ್ವಿ, ಶಂಕರ್ನಾಗ್ ಜೊತೆ ಕೆಲಸ ಮಾಡಿದ್ವಿ. ಅವ್ರ ಹತ್ರ ಎಲ್ಲ ಕಲ್ತಿರೋದು ಇನ್ ಟೈಮಿಗೆ ನಾವು ಪ್ರೆಸೆಂಟ್ ಆಗ್ಬೇಕು, ಡೈರೆಕ್ಟರ್ ಹೇಳಿದ್ದನ್ನ ಒಬೆ ಮಾಡಬೇಕು. ಇದೆಲ್ಲ ಒಂದಷ್ಟು ನಮ್ಗೆ ಅನ್ಕೊಂಡಿದೀವಿ, ಹಾಗೆ ನಡ್ಕೊಂಡು ಬಂದಿದ್ದೀವಿ. ಹಾಗಾಗಿ ಕರೆಕ್ಟ್ ಟೈಮ್ಗೆ ಶೂಟಿಂಗ್ ಹೋದೆ, ಶೂಟಿಂಗು ಮಾಡಿದ್ರು. ಶೂಟಿಂಗ್ ಎಲ್ಲೋ ಸೀದಾ ಒಂದು ಹೈವೇನಲ್ಲಿ ಹೋಗಿ ಒಂದು ಮನೆಯಲ್ಲಿ ಇರುವಂತದ್ದಲ್ಲ, ಎಲ್ಲೋ ಜಂಗಲ್ ಅಲ್ಲಿ ಎಲ್ಲೋ ಇಳಿಬೇಕು, ಅಲ್ಲಿಂದ ಅರ್ಧ ಗಂಟೆ ಜರ್ನಿ ಆಗ್ಬೇಕು, ಅದಕ್ಕೆ ಮುಂಚೆ ಮೇಕಪ್ ಆಗ್ಬೇಕು, ಅದಕ್ಕೆ ಆದ್ಮೇಲೆ ಕಾಸ್ಟ್ಯೂಮ್ ಹಾಕೋಬೇಕು. ಇದೆಲ್ಲ ಇದೆಯಲ್ಲ, ಇದೆಲ್ಲಾನು ಇಟ್ಕೊಂಡು ಇನ್ ಟೈಮ್ಗೆ ಶೂಟ್ ಮಾಡಿದ್ರು. ಇಡೀ ಟೀಮ್ ಇವರಷ್ಟೇ ಆಕ್ಟಿವ್ ಆಗಿದ್ರು ಎಲ್ಲರೂ. ಇವ್ರು ಡೈರೆಕ್ಟರ್ ಅಂತ ಏನೋ ಸ್ಪೆಷಲ್ ಇರಲಿಲ್ಲ. ಅಂದ್ರೆ ಇಂಥ ಟೀಮು ಅಂದ್ರೆ ಎಷ್ಟು ಹಂಬಲ್ ಆಗಿ, ಎಷ್ಟು ಆನೆಸ್ಟ್ ಆಗಿ ಆ ಕೆಲಸ ಮಾಡಿದ್ದಾರೆ ಅಂದ್ರೆ, ಎಲ್ಲಿ ಆನೆಸ್ಟಿ ಇರುತ್ತೋ, ಎಲ್ಲಿ ಉದ್ದೇಶ ಕರೆಕ್ಟ್ ಆಗಿರುತ್ತೋ ಅಲ್ಲಿ ಸಕ್ಸಸ್ ಗ್ಯಾರಂಟಿ ಇರುತ್ತೆ. ಜೊತೆಲೇ ಇದ್ರು ಅನ್ನಪೂರ್ಣಮ್ಮ, ಒಬ್ರು ಮಯೂರ್ ಅವ್ರ ಮದರ್ ಇಲ್ಲೆಲ್ಲ ಬಂದಿದ್ರು, ನೋಡಿದೆ ನಾನು. ಅವರು ಫುಡ್ ಇನ್ಚಾರ್ಜ್. ಅಂದ್ರೆ ಒಂದು ಕುಟುಂಬ ಇದಕ್ಕೆ ಸೇರ್ಕೊಂಡು ಮಾಡಿರುವಂತಹದ್ದು ಒಂದು ಸಿನಿಮಾ. ಅಂದ್ರೆ ಎಷ್ಟು ಆಸಕ್ತಿ ಇದ್ದಿರಬಹುದು, ಅದ್ರ ಬಗ್ಗೆ ಎಷ್ಟು ಶ್ರದ್ಧೆ ಇರಬಹುದು ಅನ್ನೋದು ಎಲ್ರಿಗೂ ಗೊತ್ತಾಗುತ್ತೆ. ಲವ್ ಪೋರ್ಷನ್ ಎಲ್ಲ ಯಾರ ಜೊತೆಲೋ ಯಾರೋ ಮಾಡಿದ್ರು, ಯಾರೋ ಅಲ್ಲ ತೇಜಸ್ ಮಾಡಿದ್ರು. ನಮ್ಗೆ ವಯಸ್ಸಾದ್ಮೇಲೆ ಅಲ್ಲೆಲ್ಲೋ ಕೂತ್ಕೊಂಡು ಯೋಚನೆ ಮಾಡೋದು, ಅಲ್ಲಿ ಯಾರ ಹತ್ರ ನನ್ನ ಅಂತರಂಗದ ಒಂದು ಭಾವನೆಯನ್ನು ಹೇಳಕ್ ಹೊರಡೋದು, ಈ ತರದ್ದು. ಆದ್ರೆ ನಾನು ಸುಮ್ಮನೆ ತಮಾಷೆ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಲವ್ ಪಾತ್ರ ಎಲ್ಲ
ಸಮುದ್ರ ತೀರದಲ್ಲಿ ಕುಣಿದಾಡೋದು ಓಡಾಡೋದು ಎಲ್ಲ ಅವ್ರು ಮಾಡಿದ್ರು. ನಾನು ಸಮುದ್ರ ತೀರದಲ್ಲಿ ಕೂತ್ಕೊಂಡು ಯೋಚನೆ ಮಾಡೋದು ಮಾತ್ರ ತೆಗೆದ್ರು. ಸುಮ್ಮನೆ ತಮಾಷೆಗೆ ಹೇಳಿದೆ, ಹೇಳಲಿಲ್ಲ. ಕಿವಿಲ್ ಬಂದು, ಸರ್ ಅಷ್ಟೊಂದು ನಗೋದು ಬೇಡ ಸರ್, ಅಷ್ಟೊಂದು ಕಣ್ಣಲ್ಲಿ ನೀರು ತುಂಬಿಕೊಂಡಿರ್ಲಿ, ನೀರು ಆಚೆ ಬರಬಾರ್ದು. ಇದೆಲ್ಲ ಟಿಪ್ಸ್ ಕೊಟ್ಟು ಮಾಡಿಸಿದ್ದಾರೆ. ಗೊತ್ತಿಲ್ಲ ಹೇಗೆ ಮಾಡಿದ್ದೀನಿ ಅಂತ. ನನಗೂ ಒಂದು ಆತಂಕ ಇದೆ, ಆ ಪಾತ್ರನ ನ್ಯಾಯ ಒದಗಿಸಿದೀನ ಇಲ್ವಾ ಅನ್ನೋದು. ಯಾಕೆಂದ್ರೆ ಇದು ಸಲೀಸಾದ ಪಾತ್ರ ಅಲ್ಲ, ಭಾವನೆಗಳು. ಆಮೇಲೆ ಸಂಭಾಷಣೆ ಇಲ್ವೇ ಇಲ್ಲ. ಆಡ್ ಫಿಲಮ್ ಅಲ್ಲೂ ಕಡಿಮೆ ಶಾರ್ಟ್ಸ್ ಅಲ್ಲಿ ಅವರ ಪ್ರಾಡಕ್ಟ್ ಬಗ್ಗೆ ವ್ಯಕ್ತಪಡಿಸ್ತಾರೆ. ಇಲ್ಲೂ ಹಾಗೇನೆ ಒಂದು ಶಾರ್ಟ್ ಅಲ್ಲೇ ಸುಮಾರು ವಿಷಯ ಪ್ರಕಟ ಮಾಡಬೇಕು. ಅದು ಆಕ್ಟರ್ಗಳಿಗೆ ಚಾಲೆಂಜ್. ಅದನ್ನ ಮಾಡಿಸಿದ್ದಾರೆ. ಹಾಗಾಗಿ ಇನ್ನು ವಿಟಿ ನೀವೇ ನೋಡಿದಿರ, ನಾನು ಇವ್ರ ಬಗ್ಗೆ ಏನ್ ಹೇಳೋದು. ಇವರಾಗ್ಲೇ ಜಯದ ಹಾದಿಯಲ್ಲಿ ಇದ್ದಾರೆ. ಬೇರೆ ಕಲಾವಿದರು ಎಲ್ಲ ತುಂಬಾ ರಂಗಭೂಮಿ ಮತ್ತೆ ಸಣ್ಣ ಸ್ಕ್ರೀನ್ ಅಲ್ಲಿ ತುಂಬಾ ಹೆಸರು ಮಾಡಿರೋರು ನೋಡಿ. ವಿದ್ಯಾಮೂರ್ತಿ ಅವರು ಇದ್ದಾರೆ, ಒಬ್ರು ಆಂಕರ್ ಎಲ್ಲಿದ್ದಾರೆ, ಇವರು ಅವರಲ್ಲಿ ನಮ್ಮ ಕನ್ಸಲ್ಟ್ ಮಾಡಿದ್ರಲ್ಲ ಬರ್ತಾ ಇದ್ದಾರ, ಎಲ್ಲ ತುಂಬಾ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ತೇಜಸ್ ಕೂಡ ಬಹಳ ಸಟಲ್ ಆಕ್ಟಿಂಗ್ ಮಾಡಿದ್ದಾರೆ, ತುಂಬಾ ಸಟಲ್ ಆಗಿ ಮಾಡಿದ್ದಾರೆ. ಸಾಮಾನ್ಯವಾಗಿ ಅಭಿನಯ ಅಂದ ತಕ್ಷಣ ಡೈಲಾಗ್ ಗಟ್ಟಿಯಾಗಿ ಮಾತಾಡೋದು, ಕೈ ಬಾಯಿ ಹಾರಿಸೋದು, ಅದ್ಯಾವುದೂ ಇಲ್ಲ. ಸಹಜವಾಗಿ ನಿಮ್ಮ ಮನೆ ಪಕ್ಕದಲ್ಲೋ, ನಿಮ್ಮ ಮನೆ ಸ್ಟ್ರೀಟಲ್ಲೋ ಯಾರ್ದೋ ಒಂದು, ಅಥವಾ ನಿಮ್ಮ ಒಂದು ಬಳಗದಲ್ಲಿ ಯಾರಿಗಾದ್ರೂ ಈ ತರ ಸಮಸ್ಯೆಗಳಿದ್ರೆ ಹೇಗಿರುತ್ತೆ ಅದನ್ನ ಎಲ್ಲರೂ ವ್ಯಕ್ತಪಡಿಸಿದ್ದಾರೆ ಅಂತ ನಾನು ಅನ್ಕೋತೀನಿ. ಎಲ್ರಿಗೂ ಶುಭವಾಗ್ಲಿ, ಒಳ್ಳೇದಾಗ್ಲಿ. ಬಹಳ ದಿವಸದ ಮೇಲೆ ಮಾಧ್ಯಮ ಮಿತ್ರರೆಲ್ಲ ಇದ್ದಾರೆ. ಎಲ್ರಿಗೂ ನಮಸ್ಕಾರ, ಒಳ್ಳೇದಾಗ್ಲಿ.